ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಮೈಂಡ್ಸ್ ಫಾರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಗಣಿತದ ಲೆಕ್ಕ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಲೆಕ್ಕ ಅನ್ನೋಕ್ಕಿಂತ ಒಂದು ಕತೆ ಒಳಗೆ ಒಂದು ಲೆಕ್ಕ ಇರುತ್ತೆ. ಆ ಲೆಕ್ಕನ ನೀವು ಸಾಲ್ವ್ ಮಾಡಬೇಕು. ಸರಿ, ಈ ಕತೆ ಏನಂದ್ರೆ, ಒಂದು ಊರಲ್ಲಿ ಒಬ್ಬ ಪೂಜಾರಿ ಇದ್ರಂತೆ. ಆ ಪೂಜಾರಿ ದಿನ ಬೆಳಿಗ್ಗೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿದ್ರು. ಆ ಊರಲ್ಲಿ 3 ದೇವಸ್ಥಾನ ಇತ್ತು. ಒಂದು ಶಿವನ ದೇವಸ್ಥಾನ ಇತ್ತು, ಒಂದು ವಿಷ್ಣುವಿನ ದೇವಸ್ಥಾನ ಇತ್ತು, ಒಂದು ಶಿವನ ದೇವಸ್ಥಾನ ಇತ್ತು, ಒಂದು ವಿಷ್ಣುವಿನ ದೇವಸ್ಥಾನ ಇತ್ತು, ಹಾಗೂ ಒಂದು ಬ್ರಹ್ಮನ ದೇವಸ್ಥಾನ ಇತ್ತು. ಇವ್ರು ಏನ್ ಮಾಡ್ತಿದ್ರು, ಮೊದಲು ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ರು. ಅಲ್ಲೊಂದು ಮರ ಇತ್ತು. ಆ ಮರದಲ್ಲಿರೋ ಹೂಗಳನ್ನ ಕಿತ್ಕೋತಾ ಇದ್ರು. ಕಿತ್ಕೊಂಡು ಆ ದೇವಸ್ಥಾನದ ಮುಂದೆ ಒಂದು ಕೊಳ ಇತ್ತಂತೆ. ಆ ಕೊಳದಲ್ಲಿ ಮುಳುಗಿ ಹೇಳ್ತಿದ್ರು. ಮುಳುಗಿ ಹೇಳಿದ ತಕ್ಷಣ ಇವರು ಎಷ್ಟು ಹೂಗಳನ್ನ ಇಟ್ಕೊಂಡು ಮುಳುಗ್ತಾರೋ ಅದ್ರ ಡಬಲ್ ಆಗ್ತಿದ್ವು. ಸೊ ಇವ್ರು ಎಷ್ಟು ಹೂಗಳನ್ನ ಕಿತ್ಕೋತಾರೋ ನಮ್ಗೆ ಗೊತ್ತಿಲ್ಲ. ಒಟ್ಟು ಅವ್ರು ಎಷ್ಟು ಇಟ್ಕೊಂಡು ಮುಳುಗ್ತಿದ್ರು ಅದು ಡಬಲ್ ಆಗ್ತಿದ್ದು. ಡಬಲ್ ಆದ್ಮೇಲೆ ಏನ್ ಮಾಡ್ತಿದ್ರು, ಆ ಹೂಗಳಲ್ಲಿ ಸ್ವಲ್ಪ ಹೂಗಳನ್ನ ಇವರು ಶಿವನಿಗೆ ಅರ್ಪಿಸ್ತಿದ್ರು. ಶಿವನಿಗೆ ಅರ್ಪಿಸಿ ಏನ್ ಮಾಡ್ತಿದ್ರು, ಉಳಿದ ಹೂಗಳನ್ನ ತಗೊಂಡು ವಿಷ್ಣು ದೇವಸ್ಥಾನಕ್ಕೆ ಹೋಗ್ತಿದ್ರು. ಅಲ್ಲಿ ವಿಷ್ಣುವಿನ ದೇವಸ್ಥಾನದ ಮುಂದೂ ಒಂದು ಕೊಳ ಇತ್ತು. ಆ ಕೊಳದಲ್ಲಿ ಇವರು ಏನ್ ಮಾಡ್ತಿದ್ರು, ಮತ್ತೆ ಅಲ್ಲಿ ಮುಳುಗ್ತಿದ್ರು. ಅವಾಗ ಏನಾಗ್ತಿದ್ದು, ಹೂಗಳು ಡಬಲ್ ಆಗ್ತಿದ್ವು ಅಂತೆ. ಆ ಡಬಲ್ ಆದಾಗ ಅವ್ನ್ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತಿದ್ರು, ಅಲ್ಲಿ ಹಿಂದೆ ಶಿವನ ದೇವಸ್ಥಾನದಲ್ಲಿ ಎಷ್ಟು ಅರ್ಪಿಸಿದ್ರೋ ಅಷ್ಟೇ ಹೂಗಳನ್ನ ಇವರು ವಿಷ್ಣುವಿಗೂ ಅರ್ಪಿಸ್ತಿದ್ರು. ಶಿವನ ದೇವಸ್ಥಾನದಲ್ಲಿ ಎಷ್ಟು ಅರ್ಪಿಸಿದ್ರೋ ಅಷ್ಟೇ, ಅಂದ್ರೆ ಈಕ್ವಲ್ ನಂಬರ್ಸ್ ಅರ್ಪಿಸ್ಬಿಟ್ಟು ಉಳಿದ ಹೂ ತಗೊಂಡು ಬ್ರಹ್ಮನ್ ದೇವಸ್ಥಾನಕ್ಕೆ ಹೋಗ್ತಿದ್ರು. ಬ್ರಹ್ಮನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಒಂದು ಕೊಳ ಇತ್ತು. ಆ ಕೊಳದಲ್ಲಿ ಏನ್ ಮಾಡ್ತಿದ್ರು, ಇವರು ಮುಳುಗಿ ಆದ್ಮೇಲೆ ಡಬಲ್ ಆಗಿರ್ತಿದ್ರು. ಆದ್ರೆ ಡಬಲ್ ಆಗಿರೋ ನಂಬರ್ ಈಗ ಎಷ್ಟಿರ್ತೈತಂದ್ರೆ, ಹಿಂದೆ ಶಿವನ ದೇವಸ್ಥಾನದಲ್ಲಿ ಎಷ್ಟು ಇಟ್ಟಿದ್ರು ಅಷ್ಟು, ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಎಷ್ಟು ಇಟ್ಟಿದ್ರು ಅಷ್ಟು, ಅಂದ್ರೆ ಈಕ್ವಲ್ ಆಗಿರುತ್ತೆ. ಅಷ್ಟು ಹೂಗಳನ್ನ ಇಡ್ತಿದ್ರು. ಇಟ್ಮೇಲೆ ಇವ್ರಿಗೆ ಹತ್ರ ಖಾಲಿ, ಅಂದ್ರೆ ಕರೆಕ್ಟ್ ಆಗಿ ಅಷ್ಟೇ ಉಳ್ದಿರ್ತಿತ್ತು. ಇಟ್ಬಿಟ್ಟು ಮನೆಗೆ ಹೋಗ್ತಿದ್ರು. ಸರಿನಾ? ಈಗ ಅವರು ಎಕ್ಸಾಕ್ಟ್ ಆಗಿ ಎಷ್ಟು ಹೂವನ್ನ ಹರ್ಕೊಂಡಿದ್ರು ಅದರಿಂದ ಡಬಲ್ ಆಗಿ ಎಷ್ಟು ಹೂವನ್ನ ಇಡ್ತಾ ಬಂದಾಗ, ಬ್ರಹ್ಮನ್ ದೇವಸ್ಥಾನಕ್ಕೆ ಬಂದಾಗ, ಕೊಳದಲ್ಲಿ ಮುಳುಗಿದ್ದಾಗ ಅಷ್ಟೇ ಹೂ ಉಳಿದಿರ್ಬೇಕದು. ಸರಿನಾ? ಸೊ ಅವ್ರು ಎಷ್ಟು ಹೂಗಳನ್ನ ಕಿತ್ಕೊಂಡಿದ್ರು ಮತ್ತು ಎಷ್ಟು ಹೂಗಳನ್ನ ಇಲ್ಲಿ ಅರ್ಪಿಸಿದ್ರು ಅನ್ನೋದು ಲೆಕ್ಕ. ಸರಿ, ಸಾಲ್ವ್ ಮಾಡೋಣವಾ? ಈಗ ನೋಡ್ತಾ ಹೋಗೋಣ. ಸೊ ಅವರು ಗಿಡದಿಂದ ಹೂಗಳನ್ನ ಕಿತ್ತಿದ್ದಾರೆ. ಎಷ್ಟು ಅಂತ ನಮಗ್ ಗೊತ್ತಿಲ್ಲ. ಸೊ ಅದನ್ನ ಏನ್ ಅನ್ಕೊಳ್ಳೋಣ, ನಾವು ಎ ಅನ್ಕೊಳ್ಳೋಣ. ನೆಕ್ಸ್ಟ್, ಅವರು ಫಸ್ಟ್ ಕೊಳದಲ್ಲಿ, ಅಂದ್ರೆ ಶಿವನ ದೇವಸ್ಥಾನಕ್ಕೆ ಹೋದ್ರ, ಅಲ್ಲಿ ಕೊಳದಲ್ಲಿ ಮುಳುಗಿ ಎದ್ಮೇಲೆ ಎಷ್ಟಾಯ್ತು ಹೂಗಳು, ಡಬಲ್ ಆಯ್ತು. ಸೊ ಅದನ್ನ ಏನ್ ಅನ್ಕೋಬೇಕೀಗ, 2a. ಓಕೆನಾ? ಸೊ ನೆಕ್ಸ್ಟ್, ಶಿವನಿಗೆ ಅರ್ಪಿಸಿದ್ದು ಹೂ, ಅದು ಎಷ್ಟು ಹೂ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಾವು ಅದನ್ನ ಏನ್ ಅನ್ಕೋತಾ ಇದೀವಿ, ಬಿ ಅನ್ಕೋತಾ ಇದೀವಿ. ಸರಿನಾ? ಬಿ ಅಂತ ಆಗಿರ್ಲಿ. ಲೆಕ್ಕ ಮುಂದೆ ಹೋದ್ಮೇಲೆ ಎ ಎಷ್ಟು ಬಿ ಎಷ್ಟು ಅನ್ನೋದನ್ನೇ ನಾವು ಕಂಡುಹಿಡಿಬೇಕಾದದ್ದು. ಸರಿನಾ? ಶಿವನಿಗೆ ಅರ್ಪಿಸಿದ ಮೇಲೆ ಎಷ್ಟು ಉಳಿತು, ಅವ್ರ ಕಡೆ ಎಷ್ಟಿತ್ತು ಹೂ, 2a. ಶಿವನಿಗೆ ಎಷ್ಟು ಅರ್ಪಿಸಿದ್ರು, ಬಿ. ಸೊ ಉಳಿದಿರೋದು 2a ಮೈನಸ್ ಬಿ. ಸರಿನಾ? ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಹೋದ್ರು, ಓಕೆ, ಈಗ ಇಲ್ಲಿವರೆಗೂ ಆಯ್ತಲ್ವಾ? ಈಗ ಅವ್ರು ನೆಕ್ಸ್ಟ್ ಎಲ್ಲಿಗೆ ಹೋದ್ರು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಕೊಳದಲ್ಲಿ ಮುಳುಗಿದ್ರು. ಇವರಲ್ಲಿ ಉಳಿದಿರೋ ಇದೆಷ್ಟಿತ್ತು, 2a. 2a ಮೈನಸ್ ಬಿ. ಸೊ ಅದು ಡಬಲ್ ಆಯ್ತು. ಈಗ 2 into 2a ಮೈನಸ್ ಬಿ ಅಂದ್ರೆ 4a ಮೈನಸ್ 2b ಆಯ್ತು. ಸೊ ಈಗ ಅವರು ವಿಷ್ಣುವಿಗೆ ಮತ್ತೆ ಸೇಮ್ ಶಿವಗೆ ಎಷ್ಟು ಅರ್ಪಿಸಿದ್ರು, ಬಿ, ಹಾಗೆ ವಿಷ್ಣುವಿಗೂ ಅಷ್ಟೇ ಬಿನೇ ಅರ್ಪಿಸಿದ್ರು. ಸೊ ವಿಷ್ಣುವಿಗೆ ಅರ್ಪಿಸಿದ ಮೇಲೆ ಅವ್ರ ಹತ್ರ ಎಷ್ಟು ಉಳಿತು, ಈಗ ಅವ್ರ ಹತ್ರ ಇರೋದು 2 into 2a ಮೈನಸ್ ಬಿ, ದಟ್ ಈಸ್ 4a ಮೈನಸ್ 2b ಇತ್ತಲ್ಲ. ಸೊ ಈಗ ಮತ್ತೆ ವಿಷ್ಣುವಿಗೆ ಅರ್ಪಿಸಿದ ಮೇಲೆ ಮೈನಸ್ ಬಿ ಆಯ್ತು, ಅಂದ್ರೆ ಅವ್ರ ಹತ್ರ 4a ಮೈನಸ್ 3b ಉಳಿದಿತ್ತು. ಈ ಹೂಗಳನ್ನ ತಗೊಂಡು ಬ್ರಹ್ಮನ್ ಗುಡಿಗೆ ಬಂದ್ರು. ಅಲ್ಲಿ ಮುಳುಗಿದ್ರು. ಮುಳುಗಿ ಆದ್ಮೇಲೆ ಮತ್ತೆ ಅದು ಡಬಲ್ ಆಯ್ತು, ಅಂದ್ರೆ ಎಷ್ಟಾಯ್ತು, 8a ಮೈನಸ್ ಬಿ 6b ಆಯ್ತು. ಬ್ರಹ್ಮನಿಗೆ ಎಷ್ಟು ಅರ್ಪಿಸ್ತಾರೆ ಅವರು, ಹಿಂದೆ ಶಿವನಿಗೆ ಎಷ್ಟು ಅರ್ಪಿಸಿದ್ರು ಅಷ್ಟೇ, ವಿಷ್ಣುವಿಗೆ ಎಷ್ಟು ಅರ್ಪಿಸಿದ್ರು ಅಷ್ಟೇ, ಅಂದ್ರೆ ಬಿ. ಸೊ ಈಗ ಉಳಿದಿರೋ ಹೂಗಳು ಎಷ್ಟು ನಮ್ಮ ಹತ್ರ, 8a ಮೈನಸ್ 6b, ಅಂದ್ರೆ ಇದು ಏನಾಗ್ಬೇಕಾಯ್ತು, ಈಕ್ವಲ್ಸ್ ಟು ಬಿ ಅಂತ ಆಯ್ತು ಅಲ್ವಾ? ಯಾಕಂದ್ರೆ ಅಲ್ಲಿ ಎಷ್ಟು ಅರ್ಪಿಸಿದ್ರು ಅಷ್ಟೇ ಉಳಿದಿರತ್ತೆ ಈಗ. ಸೊ ಇದನ್ನ ನಾವು 8a ಮೈನಸ್ 6b ಈಕ್ವಲ್ ಟು ಬಿ, ಇದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ,
8a equal to 7b. ಸೊ 8a equal to 7b. ಸೊ ಇದನ್ನ ಅಂದ್ರೆ ಎಷ್ಟಾಯ್ತು ಈಗ? a by b equal to 7/8 ಅಥವಾ a equal to 7 ಹಾಗೆ b equal to 8. ಅಂದ್ರೆ ಅವರು ಕಿತ್ಕೊಂಡಿರೋ ಹೂ, ಗಿಡದಿಂದ ಕಿತ್ತು ಹೂ ಎಷ್ಟಾದಂಗಾಯ್ತು? 7 ಮತ್ತು ಇಟ್ಟ ಹೂ 8. ಇದು ಸರಿ ಹೊಂದುತ್ತಾ ಇಲ್ವಾ ನೋಡೋಣವಾ? ಬನ್ನಿ. ಸರಿ, ಈಗ ಅವ್ರು ಕಿತ್ತು ಹೂ ಎಷ್ಟು? 7 ಅನ್ಕೊಳ್ಳಿ. ಸೊ ಅವ್ರು ಮೊದಲ ಕೊಳದಲ್ಲಿ ಮುಳುಗಿ ಎದ್ದ ಮೇಲೆ ಹೂಗಳ ಸಂಖ್ಯೆ ಎಷ್ಟಾಗಿತ್ತು? ಡಬಲ್ ಆಯ್ತು, ಅಂದ್ರೆ 14 ಆಯ್ತು. ಓಕೆನಾ? ಈಗ ಅವರು ಶಿವನಿಗೆ ಎಷ್ಟಿಟ್ರು? ಬಿ ಹೂ, ಅಂದ್ರೆ ಬಿ ಅಂದ್ರೆ ನಮ್ಗೆ ಎಷ್ಟು ಬಂದಿದೆ? 8 ಆಗಿದೆ ಅಲ್ವಾ? 8 ಆಗಿದೆ. ಸೊ 14ರಲ್ಲಿ 8 ಹೋದ್ಮೇಲೆ 6 ಉಳಿತು. ಇದು ಓಕೆನಾ? ಸೊ ಈಗ 6 ಹೂಗಳನ್ನ ತಗೊಂಡವರು ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಎಲ್ಲಿ? ವಿಷ್ಣುವಿನ ದೇವಸ್ಥಾನಕ್ಕೆ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ಮೇಲೆ 6 ಇದ್ದಿದ್ದು ಡಬಲ್ ಆಗತ್ತೆ, 12 ಹೂ ಆಗತ್ತೆ. ಸೊ 12 ಹೂವಲ್ಲಿ ಈಗ ಅವ್ರು ಏನ್ ಮಾಡ್ತಾರೆ? ವಿಷ್ಣುವಿಗೆ ಎಷ್ಟು ಸಮರ್ಪಿಸ್ತಾರೆ? 8 ಹೂಗಳು. ಅಂದ್ರೆ ಶಿವನಿಗೆ ಎಷ್ಟು ಅರ್ಪಿಸಿದ್ರು ಅಷ್ಟೇ. ಸೊ 12ರಲ್ಲಿ 8 ಇಲ್ಲಿ ಕೊಟ್ಮೇಲೆ ಅವ್ರ ಕೈಯಲ್ಲಿ ಎಷ್ಟು ಉಳಿಯುತ್ತೆ? 4 ಹೂ. ಸರಿನಾ? 4 ಹೂ ಉಳಿತು. ಈ 4 ಹೂ ತಗೊಂಡವರು ಬ್ರಹ್ಮನ್ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಕೊಳದಲ್ಲಿ ಮುಳುಗಿದ್ರು. 4 ಇದ್ದದ್ದು 8 ಆಯ್ತು. ಸೊ ಅವ್ರ ಹಿಂದೆ 8 ಅರ್ಪಿಸಿದ್ರು. ಈಗ ಅವ್ರ ಕೈಯಲ್ಲೂ ಅಷ್ಟೇ ಇತ್ತು. ಸೊ 8 ಅರ್ಪಿಸ್ತಾರೆ, ಮನೆಗೆ ಬರ್ತಾರೆ. ಅಂದ್ರೆ ನಮ್ಮ ಲೆಕ್ಕ ಪ್ರಕಾರ ಕಿತ್ತ ಹೂಗಳು 7, ಅರ್ಪಿಸಿದ ಹೂಗಳು 8. ಈ ರೀತಿ ಈ ಲೆಕ್ಕನ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.